ಇದು ಅನಿರೀಕ್ಷಿತ ಕಾರ್ಯಕ್ರಮ. ನಿಶ್ಚಿತವಾಗಿ ಮುಂಚೆ ಮಾತಾಡಿ ಫಿಕ್ಸ್ ಮಾಡಿರ್ತಕ್ಕಂಥ ಒಂದು ಸಭೆ ಅಲ್ಲ. ಯಾಕಂತಂದ್ರೆ ನನಗೆ ರಾತ್ರಿ ಗೊತ್ತಾಯ್ತು, ನಾನು ಸಾಯಂಕಾಲ 7 ಗಂಟೆ ನಮ್ಮ ಟಿ ಶ್ರೀನಿವಾಸ್ ಅವರಿಗೆ ಬರ್ತಾ ಇದ್ದಾರೆ ಅಂತೇಳಿ ಇನ್ವಿಟೇಷನ್. ಅವಾಗ ಇವರು ಇಲ್ಲಪ್ಪ ಇಲ್ಲೂ ನಾವೆಲ್ಲ ಕರೆದು ಮಾಡಬೇಕಾಗಿತ್ತು ಅಂತಂದರೆ ಹಣ ಈಗ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ನಮ್ಮ ಶಿಕ್ಷಕ ವೃಂದದವರು. ಹಾಗಾಗಿ ಮೊದಲನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ನಮ್ಮ ವಿಘ್ನ ನಿವಾರಕನಾದ ಕುರುಬ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಇವತ್ತು ಮೊದಲನೇ ಬಾರಿಗೆ ನಮ್ಮ ಮುರುಬಾಲ್ ತಾಲೂಕಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಇದು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಹೀಗೆ ಹೋಗ್ತಾ ಒಂದು ನಿಮಿಷ ಬಂದು ಕಾಂಗ್ರೆಸ್ ಆಫೀಸಲ್ಲಿ ಟೀ ಕುಟ್ಕೊಂಡು ಹೋಗಿ ಅಂತ ಹೇಳಿದೆ. ಅಲ್ಲಿ ಕಾರ್ಯಕ್ರಮ ಸ್ವಲ್ಪ ತಡವಾಯ್ತು. ಆ್ಯಕ್ಚುಲಿ ನಾನು 2 ಗಂಟೆ ಅಂತ ಎಲ್ಲರೂ ಹೇಳ್ತಿದ್ದೆ, 2 ಗಂಟೆಗೆ ಬರ್ತಾರೆ. ಆದರೂ ಪಾಪ ಅಲ್ಲಿ ಬೆಂಗಳೂರಲ್ಲಿ ಯಾವುದೋ ಫಂಕ್ಷನ್ ಫಿಕ್ಸ್ ಮಾಡ್ತಿದ್ದಾರೆ, ಅಲ್ಲಿ ಹೋಗಲೇಬೇಕು, ಯಾವುದೋ ಕಾರ್ಯಕ್ರಮ ಹೋಗ್ಬೇಕಂದ್ರೆ ಅದಕ್ಕೆ ಬಂದುಬಿಡಿ ಆಯಿತು ಬಂದು ನೀವು ಕಚೇರಿಗೆ ಭೇಟಿ ಮಾಡಿ ಒಂದು ಟೀ ಕುಟ್ಕೊಂಡು ಹೋಗಿ ಅಂತೇಳಿ ಹೇಳ್ತು ಈ ಸರಳ ಸಮಾರಂಭಕ್ಕೆ ಬಂದಿದ್ದಾರೆ. ನಾನು ನಾನು ಇಲ್ಲಿ ಸೇರ್ತಕ್ಕಂಥ ಎಲ್ರಿಗೂ ಕೂಡ ಒಬ್ಬರೊಬ್ಬರು ಹೆಸರು ಹೇಳೋದಕ್ಕಿಂತ ಎಲ್ರಿಗೂ ಕೂಡ ಸಾಧಿಸ್ತಾ ನಮ್ಮ MLC ಅವರಿಗೆ ನಾನು ಕಿವಿ ಮಾತು ಏನಂತಂದರೆ, ನಾ ಕಂಡಂಥ ಹಿಂದುಳಿದ ವರ್ಗಗಳ ನಾಯಕರಲ್ಲಿ ಎ ಕೃಷ್ಣಪ್ಪನವರು ರಾಜ್ಯ ಮಟ್ಟದಲ್ಲಿ ಮುಂಚೂಣಿ ನಾಯಕರಾಗಿದ್ದಾರೆ. ಅವ್ರಿಗೂ ಎ ಕೃಷ್ಣಪ್ಪನವ್ರಿಗೂ ಮುಳಬಾಲ್ ತಾಲೂಕು ಭಾಳ ಅವಿನಾಭಾವ ಸಂಬಂಧ ಇತ್ತು. ಯಾಕಂದರೆ ಎಂ ಇ ಕೃಷ್ಣಪ್ಪನವರ ಒಡನಾಡಿ, ಎಂ ಇ ಕೃಷ್ಣಪ್ಪನವ್ರು ಭಾಳ ಹತ್ತಿರ ಇದೆ. ನಾನು ಕಂಡಂಗೆ ನಾನು ಸುಮಾರು ಸಲ ಅವರಲ್ಲಿ ಹೋದಾಗ ದಿಟ್ಟ ಮತ್ತು ನೇರವಾಗಿ ಮಾತಾಡೋಂಥ ಧೀರಾದಂಥ ನಾಯಕ ಅವರು. ನಮ್ಮ ಅಶೋಕ್ ಕೃಷ್ಣಪ್ಪ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಬೇಕಾದ್ರೆ ಬಹಳಷ್ಟು ಸದಸ್ಯರು ವಿರೋಧ ಇತ್ತು. ಅವರು ಮತ್ತು ಎಸ್ ಎಂ ಕೃಷ್ಣ ಅವರಿಬ್ಬರಿಂದಾನೇ ಅಶೋಕ್ ಕೃಷ್ಣಪ್ಪನವರವಾಗ ವಿರೋಧ ಇದ್ದರೂ ಕೂಡ, ಸದಸ್ಯರ ವಿರೋಧ ಇದ್ದರೂ ಕೂಡ ಆವಾಗ ಅಧ್ಯಕ್ಷರಾಗೋದಕ್ಕೆ ನಾಂದಿ ಆಯಿತು. ಆಮೇಲೆ ಎಲ್ಲ ಸರೋಯಿತು. ಇದ್ದ ಒಬ್ಬ ಧೀಮಂತ ನಾಯಕನ ರಾಜಕೀಯ ವಾರದಾರರಾಗಿ ನೀವು ಇವತ್ತು ಬಂದಿದ್ದೀರಾ. ನಿಜವಾಗ್ಲೂ ಈ ನಮ್ಮ ಯಾದವ ಜನಾಂಗದಲ್ಲಿ ರಾಜ್ಯ ಮಟ್ಟದಲ್ಲಿ ನಾಯಕರ ಕೊರತೆ ಇತ್ತು. ಯಾರೂ ಮುಂಚೂಣಿ ನಾಯಕರು ಇರಲಿಲ್ಲ. ಆ ಒಂದು ಸ್ಥಾನಕ್ಕೆ ನೀವು ಇವತ್ತು ಬಂದಿದ್ದೀರಾ. ಎ ಕೃಷ್ಣಪ್ಪನವರ ಹೆಜ್ಜೆಗಳಲ್ಲಿ ತಾವು ಹೆಜ್ಜೆ ಹಾಕ್ಕೊಂಡು ರಾಜ್ಯ ಮಟ್ಟದಲ್ಲಿ ನಮ್ಮ ಏನು ಯಾದವ ಜನಾಂಗ ಇದೆಯೋ ಆ ಜನರಲ್ಲಿ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷನ ಬಲಪಡಿಸಬೇಕು. ಅದೇ ರೀತಿಯಾಗಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ಕೂಡ ತಾವು ಇನ್ನೊಂದು ಸಲ ಫ್ರೀಯಾಗಿ ಬಂದು ಎಲ್ಲ ನಾಯಕರನ್ನು ಕರೆದು ಕೆಲವರ ಮುನಿಸ್ಕೊಂಡಿರ್ತಕ್ಕಂಥವ್ರು, ಕೆಲವರು ಆಚೆ ಹೋಗಿರ್ತಕ್ಕಂಥವ್ರೆಲ್ಲ ಕೂಡ ಸೇರಿಸಿ ನಿಮ್ಮ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಿಮಗೆ ಉತ್ತಮವಾದಂಥ ಭವಿಷ್ಯ ಇರುತ್ತೆ. ನೀವು ಜನರ ಅನುರಾಗಿಯಾಗಿ ಜನರ ಮಧ್ಯೆ ಓಡಾಡೋರು ನನಗೆ ಗೊತ್ತು. ನೀವು ಎಷ್ಟೊತ್ತಲ್ಲೇ ಆಗಲಿ ಫೋನ್ ಮಾಡಿದ್ರೆ ತೆಗಿತೀರಾ, ಹಣ ಹೇಳಿರ್ತೀರಾ. ನಿಜವಾಗ್ಲೂ ಅದನ್ನು ಮೈಗೂಡಿಸ್ಕೋಬೇಕು. ಕೆಲವು ನಾಯಕರಿದ್ದಾರೆ ಗೆದ್ದಾದ ಮೇಲೆ ಫೋನ್ಗಳು ತೆಗೆಯಲ್ಲ, ಬಟ್ ಅದಕ್ಕೆ ನೀವು ವಿರುದ್ಧವಾಗಿದ್ದೀರಾ. ಎಷ್ಟೇ ಹೊತ್ತಲ್ಲೇ ಏನೇ ಆಗಲಿ ಫೋನ್ಗಳು ಮಾಡಿದಾಗ ತೆಗಿತೀರಾ, ಸ್ಪಂದಿಸ್ತಾ ಇದ್ದೀರಾ. ನಮ್ಮ ಮುಸ್ಲಿಂ ಮೈನಾರಿಟಿ ಲೀಡರ್ಗಳೆಲ್ಲ ಕೂಡ ಕೇಳಿದ್ರು ಒಂದ್ಸಲ ಹೋಗಿ ಬರಬೇಕು ಅಂತ. ಬರ್ತೀವಿ. ನೀವು ಕೂಡ ನಿಮ್ಗೆ ಸಾಧ್ಯವಾದಷ್ಟು ಬಿಡುವಿದ್ದಾಗ ಈ ಕಡೆ ಬಂದಾಗ ಕುಟುಂಬಕ್ಕೆಲ್ಲ ಬಂದು ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ಉತ್ತಮವಾದಂಥ ಕಾರ್ಯಗಳು ಮಾಡಿ ನೀವು ಯಶಸ್ವಿ ನಾಯಕರಾಗಿ ಆಗಬೇಕು ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ.